ಪ್ರತಿ ವರ್ಷ ಕೃಷ್ಣನಗರಿ ಉಡುಪಿಯಲ್ಲಿ ನಡೆಯುವ ಅಷ್ಟಮಿ ವೇಳೆ ವಿಭಿನ್ನ ವೇಷ ಧರಿಸಿ ಸಾರ್ವಜನಿಕರಿಗೆ ಮನರಂಜಿಸುವುದರ ಜೊತೆಗೆ ಹಣವನ್ನು ಸಂಗ್ರಹಿಸಿ ಬಡ ಕುಟುಂಬದ ಮಕ್ಕಳ ಚಿಕಿತ್ಸೆಗೆ ನೆರವಾಗುತ್ತಿದ್ದ ಈ ಯುವಕ ಈ ಬಾರಿ ವೇಷ ಧರಿಸಲು ಅಸಾಧ್ಯವಾದ ಹಿನ್ನೆಲೆ ತಮ್ಮ ತಂಡದ ಯುವಕನ ಚಿಕಿತ್ಸೆಗೆ ಸನ್ಮಾನದಲ್ಲಿ ಬಂದ ಹಣವನ್ನೆಲ್ಲ ಕೊಟ್ಟು ಔದಾರ್ಯ ಮೆರೆದಿದ್ದಾರೆ. ರವಿ ಕಟಪಾಡಿ ತನ್ನ ರವಿ ಫ್ರೆಂಡ್ಸ್ ಕಟಪಾಡಿ ತಂಡದ ಸದಸ್ಯನ ವೈದ್ಯಕೀಯ ತುರ್ತು ಚಿಕಿತ್ಸೆಗೆ ಕಿನಿಮುಲ್ಕಿ ಭಾಗದಲ್ಲಿರುವ ಕನ್ನರ್ಪಾಡಿಯಲ್ಲಿ ತಾನು ಆರಾಧಿಸಿಕೊಂಡು ಬರುವ ಜೋಡು ಪಂಚುರ್ಲಿ ದೈವಸ್ಥಾನದಲ್ಲಿ ಸದಸ್ಯನ ಚಿಕಿತ್ಸೆಗೆ 2 ಲಕ್ಷ ರೂಪಾಯಿ ಹಣವನ್ನು ಹಸ್ತಾಂತರಿಸಿದ್ರು. ಜೊತೆಗೆ ಆದಷ್ಟು ಬೇಗ ಆದಿತ್ಯ ಕೋಟ್ಯಾನ್ ಗುಣಮುಖರಾಗಬೇಕೆಂದು ಪ್ರಾರ್ಥಿಸಿಕೊಂಡ್ರು. ಕಾಪು ತಾಲೂಕಿನ ಕಟಪಾಡಿ ಗ್ರಾಮದ ಯುವಕ ರವಿ ಕಟಪಾಡಿಯವರು ಪ್ರತಿ ವರ್ಷ ಯುವ ಸಮುದಾಯಕ್ಕೆ ಮಾದರಿ ಕೆಲಸವನ್ನ ಮಾಡುವುದನ್ನು ಬಿಟ್ಟಿಲ್ಲ. ಅಷ್ಟಮಿ ಸಂದರ್ಭದಲ್ಲಿ ಮೈಜುಮ್ ಎನಿಸುವ ವೇಷಗಳನ್ನು ಧರಿಸಿ ಸಂಗ್ರಹಿಸಿದ ಹಣವನ್ನು ಅನಾರೋಗ್ಯ ಪೀಡಿತ ಮಕ್ಕಳ ಚಿಕಿತ್ಸೆಗೆ ನೀಡ್ತಾ ಬರ್ತಾ ಇದ್ರು. ಆದರೆ ಅನಾರೋಗ್ಯ ಕಾರಣದಿಂದ ವೈದ್ಯರ ಸಲಹೆ ಮೇರೆಗೆ ಈ ವರ್ಷ ನಡೆದ ಅಷ್ಟಮಿಗೆ ವೇಷ ಧರಿಸದಿದ್ರೂ ಈಗಾಗಲೇ ಹಲವಾರು ಕಡೆ ಸನ್ಮಾನದಿಂದ ಬಂದ ನಗದನ್ನು ತನ್ನ ತಂಡದ ಸದಸ್ಯನ ತುರ್ತು ಚಿಕಿತ್ಸೆಗೆ ಕೊಟ್ಟು ಮತ್ತೊಮ್ಮೆ ಮಾನವೀಯತೆ ಮೆರೆದಿದ್ದಾರೆ. ಮೂಲತಃ ಕೂಲಿ ಕಾರ್ಮಿಕನಾಗಿರುವ ರವಿ ಕಟಪಾಡಿಯವರಿಗೆ ಉಡುಪಿಯಲ್ಲಿ ಅಷ್ಟಮಿ ಬಂದ್ರೆ ಸಾಕು ಒಂದಷ್ಟು ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಚಿಕಿತ್ಸೆಗೆ ಬಡ ಕುಟುಂಬಗಳಿಗೆ ನೆರವಾಗಲು ಪ್ರತಿ ವರ್ಷ ವಿಭಿನ್ನ ವೇಷಭೂಷಣದಲ್ಲಿ ಉಡುಪಿ ನಗರದಾದ್ಯಂತ ಹಾಗೂ ವಿಟ್ಲಪಿಂಡಿ ವೇಳೆ ರಥಬೀದಿಯಲ್ಲಿ ಸುತ್ತಾಡಿ ಸಂಗ್ರಹವಾದ ಲಕ್ಷ ಹಣವನ್ನು ಅನಾರೋಗ್ಯ ಪೀಡಿತ ಮಕ್ಕಳ ಚಿಕಿತ್ಸೆಗೆ ಕೊಡ್ತಾ ಇದ್ರು. ಈ ಬಾರಿ ಅನಾರೋಗ್ಯದ ಹಿನ್ನೆಲೆ ರವಿ ಕಟಪಾಡಿ ಈ ಬಾರಿ ವೇಷ ಧರಿಸಿಲ್ಲ. ಆದರೆ ಈಗಾಗಲೇ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದ 2 ಲಕ್ಷ ರೂಪಾಯಿ ಹಣವನ್ನು ತಮ್ಮ ತಂಡದ ಸದಸ್ಯ ಆದಿತ್ಯ ಕೋಟ್ಯಾನ್ ಕಟಪಾಡಿಯವರ ತುರ್ತು ಚಿಕಿತ್ಸೆಗೆ ನೆರವಾಗಿದ್ದಾರೆ. ಕಳೆದ 14 ವರ್ಷದಿಂದ ಅಷ್ಟಮಿಗೆ ವಿಭಿನ್ನ ಶೈಲಿಯ ವೇಷವನ್ನ ಧರಿಸಿ ಜನಾಕರ್ಷಣೆಯ ಕೇಂದ್ರವಾಗಿದ್ದ ರವಿ ಕಟಪಾಡಿಯವರು ಕಳೆದ 10 ವರ್ಷಗಳಿಂದ ವೇಷಧಾರಿಯಾಗಿ ಸಂಗ್ರಹಿಸಿದ ಮತ್ತು ಬಿಗ್ ಬಿಯಲ್ಲಿ ಗೆದ್ದ ಹಣವನ್ನ ಸೇರಿದಂತೆ 1,70,00,000 ರೂಪಾಯಿ ಮೊತ್ತವನ್ನು 182 ಅನಾರೋಗ್ಯ ಪೀಡಿತ ಬಡ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ನೀಡಿ ಆಶಾಕಿರಣವಾಗಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.